ಹಾಯ್ ಸ್ನೇಹಿತರೆ ನಮಸ್ಕಾರ. ಇದು ಮೋಟೋ E3 ಪವರ್ XT1706 FRP ಅನ್ಲಾಕ್ಗೆ ಬಂದಿದೆ. ಸ್ನೇಹಿತರೆ ಇದು ತುಂಬ ಹಳೆಯ ಮಾಡಲು, ಆದ್ರೂ ನನಗೆ 1 ಅವರ್ ಟೈಮ್ ವೇಸ್ಟ್ ಮಾಡಿಸ್ತು. ನಾನು ಹಳೆಯ ವರ್ಷನಲ್ಲಿ MTK 5.1 ವರ್ಷನಲ್ಲಿ ಟ್ರೈ ಮಾಡಿದೆ, ಅದರಲ್ಲಿ ಆಗಲಿಲ್ಲ. ಮತ್ತು ಇನ್ನೊಂದು 1.3 ವರ್ಷನಲ್ಲಿ ಟ್ರೈ ಮಾಡಿದೆ, ಆಗಲಿಲ್ಲ. ಮತ್ತು ನಿನ್ನೆ ಒಂದು ಲೇಟೆಸ್ಟ್ ಅಪ್ಡೇಟ್ ಬಂತು 1.4 ವರ್ಷನ್, ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ನಂತರ ಅದರಲ್ಲಿ ಫಾರ್ಮ್ಯಾಟ್ ಫಂಕ್ಷನ್ಸಲ್ಲಿ ರೀಸೆಟ್ FRPನ ಸೆಲೆಕ್ಟ್ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡಿ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಪ್ರೆಸ್ ಮಾಡಿಕೊಂಡು ಫೋನ್ನ ಕಂಪ್ಯೂಟರ್ಗೆ ಕನೆಕ್ಟ್ ಮಾಡಿದೆ. ವಿತಿನ್ 1 ಮಿನಿಟಲ್ಲಿ ನನಗೆ FRP ಅನ್ನೋದು ಅನ್ಲಾಕ್ ಆಯಿತು. ಫೈನಲಿ ಆಯಿತು ಅಂತ ಖುಷಿ ಆಯಿತು. ಓಲ್ಡ್ ವರ್ಷನ್ಸ್ 5.1 ಮತ್ತು 1.3 ವರ್ಷನಲ್ಲಿ ನಾನು ಟ್ರೈ ಮಾಡಿದೆ. 1 ಅವರ್ ಏನು ಮಾಡಿದ್ರು ಅದು ಅನ್ಲಾಕ್ ಆಗಿಲ್ಲ. DA ಫೈಲೂರು, ಪ್ರೀಲೋಡರ್ ಫೈಲೂರು ಏನೇನೋ ಬರ್ತಾಯಿತ್ತು. ಸೊ ನೀವು ಯಾರಾದರೂ ಈ ರೀತಿ ಪ್ರಾಬ್ಲಮ್ನ ಫೇಸ್ ಮಾಡಿದ್ರೆ ಈಗ ಲೇಟೆಸ್ಟ್ ವರ್ಷನ್ 1.4 ವರ್ಷನ್ನ ಇನ್ಸ್ಟಾಲ್ ಮಾಡಿಕೊಂಡು ನೀವು FRP ಅನ್ಲಾಕ್ನ ಮಾಡಿ. ಮತ್ತು ಲೇಟೆಸ್ಟ್ ಫೋನ್ಸ್ಗೆಲ್ಲ FRP ಸೊಲ್ಯೂಷನ್ಸ್ ಎಲ್ಲ ಇದರಲ್ಲಿ ಇದೆ. ಸೊ ನೀವು ಟ್ರೈ ಮಾಡಿ. ಮತ್ತು ಹೊಸ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಹೊಸ ಅಪ್ಡೇಟ್ಸ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಾನು ಏನೇ ಒಂದು ಸೊಲ್ಯೂಷನ್ ನಿಮಗೆ ಕೊಟ್ಟರು 100% ಜೆನ್ಯೂನ್ ಆಗಿರುತ್ತೆ. ನಾನು ಪ್ರಾಕ್ಟಿಕಲಾಗಿ ಮಾಡಿ ನಿಮಗೆ ಕೊಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್. ಇದೇ ರೀತಿ ನನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.